ಟಿ20 ವಿಶ್ವಕಪ್ಗೆ ಭಾರತ ತಂಡ ಪ್ರಕಟವಾಗಿದೆ. ರೋಹಿತ್ ಶರ್ಮಾ ನಾಯಕರಾಗಿದ್ದಾರೆ, ಹಾರ್ದಿಕ್ ಪಾಂಡ್ಯ ಉಪನಾಯಕ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಮಾಡಿದ್ದಾರೆ, ಹಾರ್ದಿಕ್ ಪಾಂಡ್ಯನನ್ನು ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಸ್ಕೈ ಅಂತಾರಲ್ಲ ಆ ಸೂರ್ಯಕುಮಾರ್ ಯಾದವ್, ಮಿಸ್ಟರ್ 360 ಡಿಗ್ರಿ ಅಂತಲೂ ಕರೀತಾರೆ. ಅದೇ ಸೂರ್ಯಕುಮಾರ್ ಯಾದವ್. ಯಶಸ್ವಿ ಜೈಸ್ವಾಲ್ ಅದ್ಭುತ ಬ್ಯಾಟ್ಸ್ಮನ್. ರಿಷಬ್ ಪಂತ್ ಸಾಕಷ್ಟು ಪೆಟ್ಟು ತಿಂದು ಒಂದು ಕಾರು ಅಪಘಾತದಲ್ಲಿ ವಾಪಸ್ ಬಂದು IPL ಒಂದು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ. ವಿಕೆಟ್ ಕೀಪರ್ ಕೂಡ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ಸಂಜು ಸ್ಯಾಮ್ಸನ್, ಯುಜವೇಂದ್ರ ಚಾಹಲ್, ಹರ್ಷದೀಪ್ ಸಿಂಗ್ ಮತ್ತು ಬುಮ್ರಾಗೆ ತಂಡದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ವಿಷಯ ಏನು ಅಂತ ಹೇಳಿದ್ರೆ, ಕನ್ನಡಿಗ KL ರಾಹುಲ್ಗೆ T20 ವಿಶ್ವಕಪ್ಗೆ ಸ್ಥಾನ ಸಿಕ್ಕಿಲ್ಲ. ಅಲ್ಲಿಗೆ ಕನ್ನಡಿಗರಿಲ್ಲದ ಒಂದು T20 ಆಗುತ್ತಾ, ಇದು ಕಪ್ಪಾಗುತ್ತಾ ನೋಡಬೇಕು. ಕನ್ನಡಿಗರು ಯಾಕೋ ಈಗ RCB ಅಂತ ಬಂದರೂ ಹಾಗೇ ಒಬ್ಬರೋ ಇಬ್ಬರೋ ಇದ್ದರೆ ಅವ್ರಿಗೂ ಚಾನ್ಸ್ ಸಿಗೋದು ಅಷ್ಟೆಲ್ಲ ಇದೆ. ಆದರೆ ಎಮೋಷನ್ಸ್ ಇದೆಯಲ್ಲ, ಕನ್ನಡಿಗರ ಎಮೋಷನ್ಸು, RCB ಅಂತ ಮಾತಾಡ್ತಿರ್ತಾರಲ್ಲ, ಆ ಎಮೋಷನ್ಸ್ ಚೆನ್ನಾಗಿದೆ. ಕನ್ನಡಿಗರೇನು ಸ್ಥಾನ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಂತೆ ಕಾಣಿಸ್ತಾ ಇದೆ. T20 ವಿಶ್ವಕಪ್ನಲ್ಲೂ KL ರಾಹುಲ್ ಅವರೀಗ ತಂಡದಲ್ಲಿ ಆಡ್ತಾ ಇಲ್ಲ. ಹಾಗಾಗಿ ಬಹುಶಃ ಕನ್ನಡಿಗರು ಇಲ್ಲದೇ ಇರುವ ಭಾರತ ತಂಡ ವಿಶ್ವಕಪ್ T20ಯಲ್ಲಿ ಆಡ್ತಾ ಇದೆಯಾ ನೋಡಬೇಕು. ಇನ್ನು 4 ಮೀಸಲು ಆಟಗಾರರಾಗಿ ಶುಭ್ಮನ್ ಗಿಲ್, ರಿಂಕು ಸಿಂಗ್, ಖಲೀಲ್ ಅಹ್ಮದ್, ಆವೇಶ್ ಖಾನ್ ಆಯ್ಕೆಯಾಗಿದ್ದಾರೆ. ಜೂನ್ 1ರಿಂದ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಈ ಟೂರ್ನಿ ಶುರುವಾಗುತ್ತೆ.